ಪ್ರಿಯ ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ತಿರುಗಂದವರ್ತಿ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಯೇಸುವಿನ ನಾಮದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹೌದು ಪ್ರಿಯರೇ, ಇಂದು ನಮ್ಮ ಮಧ್ಯದಲ್ಲಿ ಅತ್ಯುತ್ತಮವಾದ ಸಿಡಿಯನ್ನು ಈ ಕನ್ನಡದ ಜನತೆಗೆ ಕೊಡುವಂತೆ ದೇವರು ಅವರ ಮುಖಾಂತರ ಅದ್ಭುತವಾದ ಕಾರ್ಯವನ್ನು ನಡೆಸಿದ್ದಾನೆ. ಬನ್ನಿ ನಮ್ಮ ಮಧ್ಯದಲ್ಲಿರುವಂಥ ಸನಲ್ ಜೋಸೆಫ್ ಅವರನ್ನು ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ ಬದಲ್ ಸುಸ್ವಾಗತ ನಿಮಗೆ. ಒಂದು ಕ್ಯಾಥೋಲಿಕ್ ಕುಟುಂಬದಲ್ಲಿ ಹುಟ್ಟಿ ಕ್ರಿಸ್ತನಲ್ಲಿ ಬಂದು ಈ ಒಂದು CD ತೆಗೆಯುವಂತೆ ದೇವರು ನಿಮ್ಮ ಒಂದು ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ CD, ನಾನು ಕೇಳಿದ್ದೇನೆ. ಅತ್ಯುತ್ತಮವಾದ ಹಾಡುಗಳು ಮೂಡಿ ಬಂದಿದೆ. ದೇವರಿಗೆ ಸ್ತೋತ್ರ. ಹೇಗೆ ನಿಮಗೆ ಪ್ರೇರೇಪಣೆ ಆಯಿತು ಬದರಿ? ಒಂದು ಅಥವಾ ಚಿಕ್ಕ ಪ್ರಾಯದಿಂದಲೇ ನಿಮಗೆ ಹಾಡಿನ ಬಗ್ಗೆ ಒಲವು ಅಥವಾ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ಮ್ಯೂಸಿಕ್ ನನ್ನ ಫ್ಯಾಷನ್ ಹಾಗೆಲ್ಲ ಇರ್ತಾರೆ ಒಬ್ಬರೊಬ್ಬರು, ಅಥವಾ ಹಾಗೆ ನೀವು ಈ ಒಂದು CD ತೆಗಿಲಿಕ್ಕೆ ಕಾರಣವಾಯಿತಾ, ಅಥವಾ ಕ್ರಿಸ್ತನಲ್ಲಿ ಬಂದ ಮೇಲೆ ಕ್ರಿಸ್ತನಿಗಾಗಿ ಏನಾದರೂ ಮಾಡಬೇಕು, ಈ ಕನ್ನಡದ ಜನತೆಗೆ ಏನಾದರೂ ಮಾಡಬೇಕು? ಯಾಕಂದರೆ ಕನ್ನಡದಲ್ಲಿ ತುಂಬ CDಗಳು ಕಡಿಮೆ ಒಂದು ಸಮಯದಲ್ಲಿ. ಈಗ ದೇವರಿಗೆ ಸ್ತೋತ್ರ, ನಿಮ್ಮಂಥ ಯವನಸ್ಥರನ್ನ ದೇವರು ಇಂದು ಉಪಯೋಗ ಮಾಡ್ತಿದ್ದಾರೆ ನಮ್ಮ ಕನ್ನಡ ರಾಜ್ಯದಲ್ಲಿ. ದೇವರಿಗೆ ಕೋಟಿ ಸ್ತೋತ್ರ. ಹೇಗೆ ಪ್ರಾರಂಭ ಆಯಿತು ಪಾಸ್ಟರ್ ಈ ಒಂದು ಪಯಣ ನಿಮ್ಮ? ಆ್ಯಕ್ಚುಲಿ ನನಗೆ ಹಾಡೋದು ತುಂಬ ಇಷ್ಟ. ನನಗೆ ಚಿಕ್ಕ ಪ್ರಾಯದಿಂದ ಹಾಡಿದ್ರೆ ತುಂಬ ಆಸಕ್ತಿಯುಳ್ಳ ವ್ಯಕ್ತಿ. ಈವನ್ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಎಲ್ಲರೂ ಮ್ಯೂಸಿಕ್ ಯಾರಾದರೂ ಬರ್ತಿದ್ರೆ ಅದು ಕ್ರಿಶ್ಚಿಯನ್ ಸಾಂಗ್ ಅಂತ ಏನಿಲ್ಲ, ನಾನು ಅದು ಕೇಳ್ತಾನೆ ಇಲ್ಲೊಂದು ವ್ಯಕ್ತಿ, ಎಲ್ಲ ಹಾಡುಗಳು ಕೇಳಿ ಇಷ್ಟ. ಆದರೆ ನಾನು ಈ ಒಂದು CDಗೆ ಪಯಣ ಅಂತ ಹೇಳಿದರೆ ಅದು ಬಹಳ ಒಂದು ದೊಡ್ಡ ಸ್ಟೋರಿನೇ ಉಂಟು ಅದರಲ್ಲಿ ಹಿಂದೆ. ಕಾರಣ ನಾನು ಯಾವತ್ತೂ ಒಂದು ಹಾಡಾಡೋ ವ್ಯಕ್ತಿ ಆಗ್ತೀನಿ ಎಂಬುದೋ, ಅಥವಾ ಒಂದು ಸಣ್ಣ ರೀತಿಯಲ್ಲಿ ಕೀಬೋರ್ಡ್ ಬಾರಿಸ್ತೀನಿ ಎಂಬುದೋ, ಅಥವಾ ಒಂದು CD ಮಾಡ್ತೀನಿ ಎಂಬುದು ಯಾವ ಉದ್ದೇಶ ಇಲ್ಲದ ಒಂದು ವ್ಯಕ್ತಿಯಾಗಿದೆ. ನಾನು ಯಾವತ್ತೂ ಚಿಂತೆ ಮಾಡಲಿಲ್ಲ. ನನ್ನ ರಕ್ಷಣೆ ಹೊಂದಿ ಕ್ರಿಸ್ತನ್ ನಂಬಿ ಬಂದ ನಂತರದಿಂದ ನನ್ನ ಲೈಫಲ್ಲಿ ತುಂಬ ಇಕ್ಕಟ್ಟುಗಳು, ನೋವುಗಳು, ಅದು ನಾನೊಂದು ಎಪಿಸೋಡ್ಲಿ ಆಲ್ರೆಡಿ ಹೇಳಿದ್ದೀನಿ, ಅದು ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಆ ನೋವಿನ ಮಧ್ಯದಲ್ಲೂ ದೇವರು ತುಂಬ ಹಾಡು ಕೊಟ್ಟಿದ್ದಾರೆ. ಇದು ಮಾತ್ರ ಅಲ್ಲ, ಇದಕ್ಕಿಂತ ಮೊದಲೇ ತುಂಬ ಹಾಡು ಕೊಟ್ಟಿದ್ದಾರೆ. ಆದರೆ ತುಂಬ ನಾನು ಕಳ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಒಂದು CD ಮಾಡೋ ಉದ್ದೇಶ ಇಲ್ಲ, ಅದಕ್ಕೆಲ್ಲ ಫೈನಾನ್ಷಿಯಲಿ ಗೊತ್ತಲ್ಲ ಈಗಿನ ಕಾಲದಲ್ಲಿ ಅವಶ್ಯಕತೆ ಉಂಟು. ಅದರ ಮುಂದೆ ನಾನು ಹೋಗಲೇ ಇಲ್ಲ. ಆದರೆ ಈ ಹಾಡು ಅಂದರೆ ನಾನು ಬೈಬಲ್ ಕಾಲೇಜು ಅರೌಂಡ್ ಒಂದು 8 ವರ್ಷ ಹಿಂದೆ ನಾವು ಬೈಬಲ್ ಕಾಲೇಜಲ್ಲಿ ಕೇರಳದಲ್ಲಿ ICTS ಎಂಬುದಾಗಿ ನಾನು ಅಲ್ಲಿ ಬೈಬಲ್ ಕಾಲೇಜ್ ಸ್ಟಡಿ ಮಾಡೋ ಸಂದರ್ಭದಲ್ಲಿ ಒಂದು ದಿನ ನನ್ನ ಅದೇ ಬೈಬಲ್ ಕಾಲೇಜಿನ ಒಬ್ಬ ಪ್ರಿನ್ಸಿಪಲ್ ಅವರು ಒಂದು ಚರ್ಚ್ ನಡೆಸ್ತಾ ಇದ್ದಾರೆ. ಆ ಚರ್ಚಿಗೆ ನನ್ನನ್ನು ಕೀಬೋರ್ಡ್ ಬರ್ಸೋಕ್ಕೆ ಕರೆದ್ರು. ಆ್ಯಕ್ಚುಲಿ ನಾನು ಸ್ವಲ್ಪ ಬಾರಿಸ್ತಿದ್ದೆ, ನನಗೆ ಅಷ್ಟೆಲ್ಲ ಬರೋದಿಲ್ಲ, ನಾನು ಕಲ್ತಿಲ್ಲ. ಅದಕ್ಕೆ ನನಗೆ ಕರೆದಿದ್ರು. ಅಲ್ಲಿ ಹೋಗಿ ನಾನು ಆ ವರ್ಷಿಪ್ ಲೀಡ್ ಮಾಡಿ ಕೀಬೋರ್ಡೆಲ್ಲ ಬಾರಿಸಿ ಕೂತ್ಕೊಂಡ ತಕ್ಷಣ ಸಡನ್ನೇ ಒಂದು ದಾಸರು ಅಲ್ಲಿ ಅವತ್ತೇ ಒಂದು ಮೆಸೇಜ್ ಕೊಡೋಕ್ಕೆ ಸೇವೆಗೆ ಬಂದರು. ಒಂದು ಪ್ರಾಯಸ್ಥರು ಅವರು ಬಂದು ಫಸ್ಟ್ ನನಗೆ ಆಲೋಚನೆ ಕೊಡೋದು ಇಷ್ಟೇ, ನೀವು ಕೀಬೋರ್ಡ್ ಬಾರಿಸೋದಲ್ಲ, ನೀವು ಹಾಡು ಬರಿತೀರಿ, ಹಾಡು ಆಡ್ತೀರಿ, CD ಮಾಡ್ತೀರಿ. ನೀವು ಆಲೋಚನೆ, ನನ್ನ ಬೈಬಲ್ ಕಾಲೇಜ್ ಲೈಫ್ ಅಂದರೆ ನನಗೆ ಯಾರೂ ಸಪೋರ್ಟ್ ಇಲ್ಲ, ನನ್ನ ಮನೆಯವರಿಗೆ ಕೂಡ ಗೊತ್ತಿಲ್ಲ ನಾನು ಬೈಬಲ್ ಕಾಲೇಜ್ ಹೋಗಿರೋ ವಿಷಯ. ಯಾಕಂದರೆ ನಾನು ಒಬ್ಬನೇ ಫಸ್ಟು ನನ್ನ ಕುಟುಂಬದ ರಕ್ಷಣೆ ಹೊಂದಿದ ವ್ಯಕ್ತಿ ನಾನು ಫಸ್ಟ್. ಅವಾಗ ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿ ಹೋಗಿದ್ದೇನೆ ಎಂಬುದಾಗಿ. ಆದರೆ ಆ ಸಂದರ್ಭದಲ್ಲಿ ನಾನು ಸತ್ಯವಾಗಿ ನೆಗಾಡಿಬಿಟ್ಟೆ. ಅವರಷ್ಟು ಪ್ರವಾದನೆ ಹೇಳುವಾಗ ನಾನು ನೆಗಾಡಿದೆ. CD ಮಾಡೋದು, ಹಾಡು ಬರೆಯೋದಂದರೆ ನಾನು ಯಾವತ್ತೂ ಅದರ ಬಗ್ಗೆ ಚಿಂತನೆ ಮಾಡದೆ ವ್ಯಕ್ತಿ. ಅದು ನೋಡಿ, ದೇವರ ಪ್ರವಾದನೆ ಎಷ್ಟು ಕರೆಕ್ಟ್, ಅವ ಕೊಡುವಂಥ ಆಲೋಚನೆ ಎಷ್ಟು ಕರೆಕ್ಟ್ ಎಂಬುದಾಗಿ ಹೇಳಿದ್ರೆ ಅವತ್ತು ನಾವು ನೆಗಾಡಿ ಆ ಕಡೆ ತಳ್ಳಿ ಬಿಟ್ಟಿವಿ. ಆದರೆ ಇದರ ಮಧ್ಯದಲ್ಲಿ ನಾನು ಸಣ್ಣ ಸಣ್ಣ ಲಿರಿಕ್ಸ್ ಎಲ್ಲ ಬರೀತಿದ್ದೆ. ಆದರೆ ಆ ಟೈಮಲ್ಲಿ ನಾವು ಅದನ್ನು ತಗೊಂಡಿಲ್ಲ, ಸೀರಿಯಸ್ ಮಾಡ್ಕೊಂಡಿಲ್ಲ. ನಾನು ಈ ಮುಖ ನೋಡಲು ನಿಮ್ಮ ಅನುಜನಲ್ಲಯ್ಯ ಎಂಬ ಈ ವರ್ಡಿಂಗ್ಸ್ ನಾನು ಬೈಬಲ್ ಕಾಲೇಜಿಗೆ ಹೋದ್ಮೇಲೆ ಒಂದು 2 ವರ್ಷ ಆದಮೇಲೆ ನನ್ನ ಲೆವೆಲ್ ತುಂಬ ದುಃಖಗಳು ಉಂಟಾದ ಸಂದರ್ಭಗಳುಂಟು, ನಿರಾಶೆಗಳುಂಟ ಸಂದರ್ಭ. ಕೆಲವು ವ್ಯಕ್ತಿಗಳ ಮುಖಾಂತರ ನೋವು ಉಂಟಾಗಿದೆ, ಕೆಲವು ಪಾಸ್ಟರ್ಸ್ ಮುಖಾಂತರ ನನಗೆ ನೋವು ಉಂಟಾಗಿದೆ. ಆ ಸಂದರ್ಭದಲ್ಲಿ ನನಗೆ ದೇವರು ಕೊಟ್ಟೊಂದು ಆಲೋಚನೆ ಏನಂದರೆ, ಯಾವಾಗಲೂ ದೇವರು ನನ್ನ ಕಿವಿಯಲ್ಲಿ ಮಾತಾಡೋದು ವಿಷಯ ಏನಂದರೆ, ನಿನ್ನನ್ನು ಕರೆದಿದ್ದು ನಾನು ಅಥವಾ ಪಾಸ್ಟ್ರು, ಈ ಯಾವಾಗಲೂ ನನ್ನ ಕಿವಿಲಿ ಬರ್ತದೆ. ಯಾಕಂದರೆ ನಾನು ಪಾಸ್ಟರ್ಸನ್ನು ನೋಡಿ ನನಗೆ ಹಿಂದೆ ಸೇವೆಯಿಂದ ಹಿಂದಿರುಗಿ ಹೋದ ವ್ಯಕ್ತಿ ನಾನು ಬೈಬಲ್ ತೆಗೆದು ಬಿಸಾಡಿದ ವ್ಯಕ್ತಿ ನಾನು, ಕೆಲಸಕ್ಕೆ ಹೋದ ವ್ಯಕ್ತಿ ನಾನು. ಅವಾಗ ದೇವರು ನನಗೆ ಯಾವಾಗಲೂ ಮನಸ್ಸಲ್ಲಿ ಒಂದು ವಿಷಯ ಅಂದರೆ ನಮ್ಮ ದಾವಿದನ ಕುರಿತು. ದಾವಿದ ಕಾಡಲ್ಲಿ ಯಾವ ರೀತಿ ಇದ್ದ, ತನ್ನ ಸಹೋದರ ಊರಲ್ಲಿ ಹೇಗಿದ್ದರು, ಆ ಒಂದು ಚಿತ್ರ ನನ್ನ ಮನಸ್ಸಲ್ಲಿ ಯಾವಾಗಲೂ ಫೀಲ್ ಆಗ್ತಾಯಿತ್ತು. ದಾವಿದ ಒಬ್ಬಂಟಿಗನಾಗಿದ್ದ, ಆದರೂ ದೇವರನ್ನ ಅವನ ಹಾಡಿಂದ ದೇವರನ್ನ ಕೊಂಡಾಡ್ತಿದ್ದ ಎಂಬುದಾಗಿ. ಅದೇ ನನ್ನ 1 ಸಾಮುವೇಲ 16ನೇ ಆ ಅಧ್ಯಾಯದ ವಾಕ್ಯ ಹಿಡ್ಕೊಂಡು ನಾನು ಆ ವರ್ಡಿಂಗ್ಸಲ್ಲಿ ಕೊಟ್ಟಿರೋದು. ಮುಖ ನೋಡಲು ನೀನು ಮನುಷ್ಯನಲ್ಲ. ನಾನು ಕೇಳೋ ಅದು ಸ್ಪೆಷಲ್ ಆಗಿ ಅದು ಒಂದು ವಿಚಿತ್ರ ಹೆಸರು. ಯಾಕಂದರೆ ಜನರು ಶಾರ್ಟ್ ಆಗಿ ಸ್ವೀಟ್ ಆಗಿ ಇಡ್ತಾರೆ, ಹೆಸರುಗಳನ್ನು ಆರಿಸ್ತಾರೆ. ಹೆಸರುಗಳಲ್ಲಿ ಈಗ ತುಂಬ ನಾನು ಅದು ಹೆಸರು ನೋಡುವಾಗಲೇ ನನಗೊಂದು ಒಂಥರ ವಿಚಿತ್ರ ಅನಿಸ್ತು. ಅಂದರೆ ಎಷ್ಟು ಪರ್ಫೆಕ್ಟ್ ಆಗಿ, ಅದು ನಿಜವಾಗಿ ಒಂದು ಅದ್ಭುತವಾದ ಹೆಸರು. ಆ್ಯಕ್ಚುಲಿ ಅದೇ ಎಲ್ಲರೂ ಶಾರ್ಟ್ ಸ್ವೀಟನ್ನ ಹೆಸರು ಹುಡುಕ್ತಾರೆ. ಹೌದು, ನಾವು ಈ ಒಂದು ಕ್ಯಾಸೆಟ್ಗೆ ಆ್ಯಕ್ಚುಲಿ ಕ್ಯಾಸೆಟ್ ಹಾಕಿದ ಮುಂಚೆ ನಾವು ಹೆಸರಿಟ್ಟಿದ್ವಿ. ಮೊದಲೇ ನಾವು ಪ್ಲಾನ್ ಮಾಡಿದ್ವಿ ಅಂದರೆ ಇದು ಒಂದು ಹಾಡಿನ ರೀತಿ ನಾನು ಒಂದು 2 ಲಿರಿಕ್ಸ್ ಮಾತ್ರ ಬರೆದಿಟ್ಟಿದ್ದೆ ಅಷ್ಟೇ, ಕಂಟಿನ್ಯೂಷನ್ ಮಾಡಿರಲಿಲ್ಲ.
ಅವಾಗ ಏನಾಯ್ತಂದರೆ ಇದರ ಹೆಸರು ಏನು ಮಾಡಬೇಕಂತ ಪ್ಲ್ಯಾನ್ ಮಾಡುವಾಗ ನಾವು ಕಲ್ವಾರಿ ಕ್ರೂಜೆಯಲ್ಲಿ ಇಡುವ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಆದರೆ ನನ್ನ ಹೃದಯದಲ್ಲಿ ದೇವರು ಆ ಹೆಸರಲ್ಲ, ನನಗೆ ಇದೇ ಹೆಸರು, ಈ ಹಾಡೇ ನನ್ನ ಹೃದಯದಲ್ಲಿ ಬರ್ತಾಯಿತ್ತು ಯಾವಾಗಲೂ. ಮುಖ ನೋಡಲು ನಿನ್ನ ಮನುಜನಲ್ಲಯ್ಯ, ಹೃದಯ ನೋಡುವ ದೇವರಲ್ಲವೋ, ಇದೇ ಇಡಬೇಕು ಎಂಬುದಾಗಿ. ಅವಾಗ ನಾನು ನನ್ನ ಲೈಫಲ್ಲಿ ನೋವು ತುಂಬ ಅನುಭವಿಸೋ ವ್ಯಕ್ತಿ ಆಗಿದ್ದರಿಂದ ನಾನು ವೆಯ್ಟ್ ಮಾಡಿದೆ, ದೇವ್ರು ಯಾವ ಕೊಡ್ತಾರೆ ಅವರ ಸಮಯ. ನಿಜವಲ್ಲೂ ದೇವ್ರು ನನಗೆ ಇದೇ ಹಾಕಬೇಕೆಂಬುದಾಗಿ, ಉದ್ದಾದರೂ ಪರವಾಗಿಲ್ಲ ಅದೇ ಹಾಕಬೇಕು ಎಂಬುದಾಗಿ ಆ ಸಿಡಿಯಲ್ಲಿ ನಾವು ಅದೇ ಹಾಡು ಒಂದು ಇದನ್ನ ಹಾಕಿದ್ದೀವಿ. ಆ್ಯಕ್ಚುಲಿ ಈ ಮುಖ ನೋಡಲಿ ಮನುಜನಲ್ಲಯ್ಯ, ಹೃದಯ ನೋಡಿದ್ವಿ, ಅನೇಕರು ಈ ರೀತಿ ಹಾಡುಗಳನ್ನ ಬರೆದಿದ್ದಾರೆ. ಇವನು ನೇಮರಾಜ್ ಕೂಡ ನಂಗೆ ಹೇಳಿದ್ರು, ಫಸ್ಟ್ ನಾನು ಇಂಥ ಹಾಡುಗಳನ್ನ ಬರೆದಿದ್ದೀನಿ, ಇದೇ ಮುಖ ನೋಡಲು ಮನುಜ ಅಂದರೆ ಆ ವರ್ಡಿಂಗ್ಸ್ ಬೇರೆ ಇರ್ಬೋದು ಅಂತೇಳಿ. ಆದರೆ ಇದು ಈ ಹಾಡು ನನ್ನ ಲೈಫಲ್ಲಿ ನಾನು ಅನುಭವಿಸಿದ ನೋವನ್ನು ನಾನು ಕಿತ್ತಿಟ್ಟಿದ್ದೀನಿ ಅದರಲ್ಲಿ. ಅದರ ಒಂದು ಸಮಯದಲ್ಲಿ ನನ್ನ ಒಬ್ಬಂಟಿ ಅನುಭವ ನನ್ನ ಲೈಫಲ್ಲಿ ಇತ್ತು. ಯಾಕೆ ಲೈಫು ಎಂಬುದಾಗಿ, ಬೇಡ ಲೈಫು ಎಂಬುದಾಗಿ ಇತ್ತು. ಅಂದರೆ ಇವತ್ತು ಈ ಒಂದು ಪ್ರೋಗ್ರಾಮ್ ಬರೋಕ್ಕೆ ನೀವು ಕರೆದಿದ್ದಕ್ಕಾಗಿ ದೇವರಲ್ಲಿ ಸ್ತೋತ್ರ ಸಲ್ಲಿಸ್ತೇನೆ. ಕಾರಣ ಇದರಲ್ಲಿ ಡೆಪ್ತ್ ಆದ ಹಾಡುಗಳುಂಟು. ಖಂಡಿತವಾಗಿ ಬದಲು ಅದೊಂದು ಹಾಡು ನಮ್ಮ ಮಧ್ಯದಲ್ಲಿ ನೀವು ಹಾಡಲು ಖಂಡಿತವಲ್ಲ, ನಾವು ಹಾಡ್ತೀನಿ ಆ ಹಾಡನ್ನು. ಮತ್ತು ಮುಖ ನೋಡಲು ನಿಮ್ಮ ಮನುಜನಲ್ಲೇ ಎಂಬ ಹಾಡನ್ನೇ ನಾನು ನಿಮಗೆ ಹಾಡಕ್ಕೆ. ಇದು ನೀವು ಹಾಡು ಬೈಬಲ್ ಕಾಲೇಜಲ್ಲಿ ಇರುವಾಗ ಬರೆದ್ರು ಅಥವಾ ಬೈಬಲ್ ಕಾಲೇಜಲ್ಲಿ ಇರುವಾಗ ನನಗೆ ಲಿರಿಕ್ಸ್ ಕೆಲವುದು ಬರೆದಿಟ್ಟಿದ್ದೆ. ತುಂಬ ಬೇರೆ ಬೇರೆ ಲಿರಿಕ್ಸಲ್ಲಿ ಇತ್ತು, ಎಲ್ಲ ಮಿಸ್ ಆಯಿತು ನನ್ನ ಕೈಯಿಂದ. ಆದರೆ ಇದರಲ್ಲಿ ಒಂದು 2 ವರ್ಡಿಂಗ್ಸ್, ಮುಖ ನೋಡಿ ಮನುಜನ ಹೃದಯ ನೋಡೋ ದೇವರಲ್ಲೋ ಎಂಬುದಾಗಿ ನನ್ನ ಒಂದು ನೋಟ್ ಬುಕ್ಕಲ್ಲಿ ನಾನು ಬರೆದಿಟ್ಟಿದ್ದೆ. ನಾನು ಹಾಡೋಕ್ಕಿಂತ ಮುಂಚೆ ನಿಮಗೆ ಹೇಳ್ತೇನೆ, ಈ ಸಿಡಿಯ ಪ್ಲ್ಯಾನ್ ನನಗಿರಲಿಲ್ಲ. ನಾನು ಹೇಳಿದ್ದೆ ನಿಮಗೆ, ಆ ಪ್ರವಾದನೆ ನನಗೆ ಕೊಟ್ಟರು ಅವರು. ಪ್ರವಾದನೆ ಕೊಟ್ಟು 8 ವರ್ಷ ಆಯಿತು, 8-9 ವರ್ಷ ಕಳೀತಿ ನಂತರ ನಾನು ನನ್ನ ಹಾಡು ಬರೆಯೋದೊಂದು ಹವ್ಯಾಸ ಯಾವ ರೀತಿ ಅಂದರೆ, ನಾನು ನಡ್ಕೊಂಡು ಹೋಗುವಾಗ, ಪ್ರೇಯರ್ಲಿಕ್ಕೆ ಇರುವಾಗ, ಡ್ರೈವಿಂಗ್ ಮಾಡು, ಹೀಗೆ ನಾನು ಹಾಡು ಬರೆಯೋದು. ಮತ್ತು ಆ ಹಾಡಿಗೆ ಒಂದು ಸಿಚುವೇಶನ್ ಕೂಡ ನನ್ನ ಲೈಫಲ್ಲಿ ಉಂಟು. ಪ್ರತಿಯೊಂದು ಹಾಡಿಗೆ ಒಂದು ಸಿಚುವೇಶನ್ ಉಂಟು. ನಾನು ಬೈಬಲ್ ಈ ಒಂದು ಕೇಳಿದ ಪ್ರವಾದನೆ ಉಂಟಲ್ಲ, 8 ವರ್ಷ ನಂತರ ನನಗೆ ಬೆತೇಲ್ ಪಡಿ ಎಂಬ ಒಂದು ಸ್ಥಳ ಉಂಟು. ಅಲ್ಲಿ ನಾನು ಚರ್ಚ್, ನಮ್ಮ ಪಾಸ್ಟ್ ಚರ್ಚ್, ಪ್ರಿನ್ಸಿಪಲ್ ಚರ್ಚ್ ಇತ್ತು, ಅಲ್ಲಿ ನಾನು ವರ್ಷಿಪ್ ಲೀಡ್ ಮಾಡ್ತಾಯಿದ್ದೆ. ಅಲ್ಲಿ ನಾನು ಕೇಳಿದ ಪ್ರವಾದನೆ ಇವತ್ತು ಈ ಸಿ ಡಿ ಮಾಡೋಕ್ಕೊಂದು ಅದ್ಭುತ ಏನಂದರೆ, ಅದು ನನಗೆ ಲೇಟರ್ ಆನ್ ಗೊತ್ತಾಯಿತು, ಈಗ ಗೊತ್ತಾಗಿಲ್ಲ. ಒಂದು ಆ ಸಿ ಡಿ ಆಲ್ರೆಡಿ ಅದರ ವರ್ಕ್ ಫಿನಿಶ್ ಆಗೋ ಟೈಮಲ್ಲಿ ನನಗೆ ದೇವರಾತ್ಮ ಆ ಹಳೆಯ ನೆನಪು ಕೊಟ್ಟಿದ್ದು. ಅದು ನನಗೆ ನೆನಪಿರಲಿಲ್ಲ. ವಿಷಯ ಏನಂದರೆ, ಯಾವ ಬೆತೇಲ್ ಪಡಿಯಲ್ಲಿ ನನಗೆ ಪ್ರವಾದನೆ ಬಂತು, ಅದೇ ಬೆತೇಲ್ ಪಡಿಯಲ್ಲಿ ಇದು ರೆಕಾರ್ಡಿಂಗ್ ಆಯಿತು. ಹೌದಾ? ಅದು ನನ್ನ ಲೈಫಲ್ಲಿ ದೊಡ್ಡ ಒಂದು ಕಾರ್ಯ. ಕಾರಣ ಈ ಹಾಡು ನಾವು ಫಸ್ಟ್ ಬೇರೊಂದು ಸ್ಟುಡಿಯೋದಲ್ಲಿ ಇಲ್ಲೇ ನಮ್ಮ ಮಂಗಳೂರಲ್ಲೇ ನಾವು ಇದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ವಿ. ಆದರೆ ಸಡನ್ ದೇವರಾತ್ಮ ನನಗೆ ಈ ನನ್ನೊಬ್ಬರು ಫ್ರೆಂಡನ್ನು ಮುಖಾಂತರವಾಗಿ ಇವ್ರು ನನಗೆ ಫ್ರೆಂಡ್ ಆಗಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತೆ ದೇವರು ಸಹಾಯ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿದಾಗ ಏನಾಯಿತು, ನನಗೆ ಗೊತ್ತಿಲ್ಲ ಅವರ ಪ್ಲೇಸ್ ಎಲ್ಲಿ ಏನಂತ ಗೊತ್ತಿಲ್ಲ. ಅದ್ರ ಬ್ರದರ್, ನಾನು ಅಲ್ಲಿ ಹೋಗಿ ಹಾಡೆಲ್ಲ ಕೊಟ್ಟು ಒಂದಿನ ರಿಟರ್ನ್ ನಾನು ನನ್ನ ಫ್ರೆಂಡು ಕೂಡ ಬೈಕಲ್ಲಿ ಬರುವಾಗ ನಾನು ಈ ಸತ್ಯವನ್ನು ನಾನು ಕಣ್ಣೀರು ಹಾಕಿಬಿಟ್ಟೆ. ಕಾರಣ ಗೊತ್ತಾ, ಎಲ್ಲಿ ನನಗೆ ಪ್ರವಾದನೆ ಬಿತ್ತೋ ಅಲ್ಲಿಂದ 3ನೇ ಮನೆ ಸ್ಟುಡಿಯೋ. ಯಾವ ಬೆತೇಲ್ ಪಡಿ ನನಗೆ ಪ್ರವಾದನೆ ಬಿತ್ತೋ ಅದೇ ಬೆತೇಲ್ ಪಡಿ 3ನೇ ಮನೆ ಈ ಸ್ಟುಡಿಯೋ ಇದೆ. ದೇವರದ್ದು ಕಾರ್ಯ ನಿಜವಾಗಿ. ದೇವರು ನೋಡಿ ವಾಗ್ದಾನ ಕೊಟ್ಟು ಯಾವತ್ತೂ ಅದು ಮಾತು ಬದಲಾಯಿಸಲ್ಲ ಅಂತೇಳಿ ನನಗೆ ಯಾವತ್ತೂ ಗೊತ್ತು. ನನ್ನ ಲೈಫಲ್ಲಿ ತುಂಬ ನಾನು ಅನುಭವಿಸಿದ್ದೀನಿ ದೇವರು ವಾಗ್ದಾನ ಮಾಡೋ ದೇವರು ಎಂಬುದಾಗಿ. ನಾನು ಆ ಅವಸ್ಥೆ ನಾನು ಆಲೋಚನೆ ಮಾಡಿದೆ ಆ ಸ್ಪೋರ್ಟಲ್ಲಿ. ನಾನು ಅದು ಸಿಡಿಯಲ್ಲಿ ಎಷ್ಟು ಸಾಂಗ್ಗಳನ್ನು ಬರೆದಿದ್ದೆ? ಅದರಲ್ಲಿ ಟೋಟಲಿ 7 ಸಾಂಗ್ಸ್. ಮುಖ ನೋಡಿ ಮನುಜನಲ್ಲಿ ಅದು ಇನ್ನೊಂದು ಕನ್ನಡ ಒಂದು ಲೇಡಿ ಕೂಡ ಹಾಡಿದೆ, ಚೆನ್ನಾಗಿ ಹಾಡಿದೆ. ಆದರೆ ಒಂದು ವಿಷಯ ಅಂದರೆ, ಈ ಸಿಡಿಲಿ ಹಾಡಿರೋರೆಲ್ಲರೂ ಮಲಯಾಳೀಸ್. ಯಾರಿಗೂ ಕನ್ನಡ ಬರಲ್ಲ, ಒಂದು ಅಕ್ಷರ ಕನ್ನಡ ಬರಲ್ಲ. ನನಗೊಬ್ಬನಿಗೆ ಬರುತ್ತೆ. ನಾನು 2 ಹಾಡು ಹಾಡಿದ್ದೀನಿ. ಆ್ಯಕ್ಚುಲಿ ನಾನು ಆ ಹಾಡು ಫುಲ್ಲು ನಾನೇ ಹಾಡುವಂಥ ಪ್ಲಾನಿಂಗ್ ಇತ್ತು. ಆದರೆ ನನಗೆ ದೇವರಾತ್ಮ ಕೆಲವು ವ್ಯಕ್ತಿಗಳನ್ನ ತೋರಿಸೋ ಮುಖಾಂತರ ನಾನು ಅವರ ಮುಖಾಂತರ ಹಾಡಿಸಿದ್ದೀನಿ. ಹೌದು, ತುಂಬ ಅಮೂಲ್ಯವಾಗಿ ಹಾಡಿದ್ದಾರೆ. ಅವ್ರು ಹಾಡುವಾಗ ಕನ್ನಡದವ್ರು ಹಾಡಿದಾಗ ಹೌದು, ನಿಜವಾಗಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಗೊತ್ತೇ, ನೀವು ಹೇಳಿದ ಮೇಲೆ ನನಗೆ ಗೊತ್ತಾಯ್ತು ಇವಾಗ ಅವರು ನಿಜವಾಗಿ ಕನ್ನಡ ಬರಲ್ಲ ಅಂತ. ಅದ್ಭುತವಾಗಿ ಹಾಡಿದ್ದಾರೆ, ಚಂದ ಹಾಡಿದ್ದಾರೆ, ತುಂಬ ಚೆನ್ನಾಗಿ ಕೂಡ ಖುಷಿ ಆಯಿತು. ಹಾಡುಗಳು ನೀವು ಅದೇ ಬೈಬಲ್ ಕಾಲೇಜಲ್ಲಿ ಆದಮೇಲೆ 8 ವರ್ಷ ತಗೊಂಡಿದ್ದು ಅದು ಫುಲ್ಫಿಲ್ ಆಗಲಿಕ್ಕೆ. ಹೌದು, ಪ್ರತಿಯೊಂದು ಹಾಡುಗಳನ್ನು ಅದರ ಮಧ್ಯದ 8 ವರ್ಷದ ಮಧ್ಯದಲ್ಲಿ ನೀವು ಬರ್ಕೊಂಡು ಬಂದ್ರ? ಹೌದು, ಅಥವಾ ಅದರ ಮಧ್ಯದಲ್ಲಿ ಅಂತ ಹೇಳಿದರೆ ಒಂದು 4 ವರ್ಷದ ಈ ಕಡೆ 4 ವರ್ಷ ಈ ಕಡೆ ನಾನು ಉಪವಾಸದಲ್ಲಿ ಕೂರುವಾಗ ಎಲ್ಲ ದೇವರು ಹಾಡು ಕೊಡ್ತಾರೆ ನನಗೆ. ಈ ಹಾಡು ಅಲ್ಲ, ಬೇರೆ ತುಂಬ ಹಾಡುಗಳು ಇವರು ಕೊಟ್ಟಿದ್ದಾರೆ. ಎಲ್ಲರಿಂದ ಉತ್ತಮವಾದ ಹಾಡುಗಳನ್ನ ಆ್ಯಕ್ಚುಲಿ ಎಲ್ಲ ಹಾಡುಗಳು ಉತ್ತಮನೇ ಉಂಟು. ಎಲ್ಲ ಒಂದು ಅಂದರೆ ನಾನು ವರ್ಷಿಪ್ ಹಾಡು ಮಾಡಬೇಕು ಅಂದರೆ ತುಂಬ ಜನ ಹಾಡುಗಳು ಬರೀತಿದ್ದಾರೆ, ತುಂಬ ಜನ ಮಾಡ್ತಿದ್ದಾರೆ. ನಾನು ದೇವರಿಗೆ ಕೇಳಿದೆ, ನನ್ನ ಯಾವುದು ಸೇವೆಯಲ್ಲಿ ಈಗ ಅನೇಕರು ನನಗೆ ಆ ಪ್ರವಾದನೆ ಕೊಟ್ಟಿದ್ದಾರೆ, ಸೇವೆ ಉಂಟು, ಹಾಡು ಮಾತ್ರವಲ್ಲ ಎಂಬುದಾಗಿ.
ಆದರೆ ನನ್ನ ಲೈಫಲ್ಲಿ ಹಾಡು ಕೂಡ ಒಂದು ಅಮೂಲ್ಯ ಕಾರ್ಯ. ಅವಾಗ ನಾನೇನು ಮಾಡಿದ್ದೀನಿ, ಈ ಹಾಡುಗಳನ್ನೆಲ್ಲ ಒಂದು ರೀತಿಯಲ್ಲಿ ನನ್ನ ಸಿಚುವೇಶನ್ ತಕ್ಕಂತೆ ನಾನು ಸತ್ಯ ಹೇಳ್ತೀನಿ, ನಾನು ಚಿಂತೆ ಮಾಡಿ ಬರೆಯೋದಲ್ಲ ಈ ಹಾಡು. ನಿಜವಾಗಿ ಕರ್ತನ ಕೊಡಬೇಕು. ನಾನು ಆ ಹಾಡಿನ ವೀಕ್ಷೆ ನಿಮ್ಗೆ ಹೇಳ್ತೀನಿ. ನಾನು ಕುತ್ಕೊಂಡು ಹೋರೆ ಹೀಗೆ ವರ್ಡಿಂಗ್ಸ್ ಬರೆಯುವ ಹೀಗೆ ಹಾಗೆ ಹಾಡು ಬರೆದಿಲ್ಲ. ನಾನು ಈ ಹಾಡು ಬರೆದು ನನ್ನ ಸಿಚುವೇಶನ್, ನಾನು ಹೋಗೋ ಟೈಮಲ್ಲಿ ದೇವರು ಏನು ವರ್ಡಿಂಗ್ಸ್ ಕೊಡ್ತಾರೆ ಆ ವರ್ಡಿಂಗ್ಸ್ ಸೇರಿಸ್ಬಿಡ್ತೀನಿ. ಅದು ಯಾರೇ ಅದು ತೆಗಿಬೇಕು ನಾನು ತೆಗಿಯಲ್ಲ. ಕೆಲವರು ನನಗೆ ಹೇಳಿದರು, ನೀವು ಕೆಲವು ವರ್ಡಿಂಗ್ಸ್ ತೆಗೀರಿ ಬೇಡ ಅಂತ ಕೆಲವರು ಹೇಳಿದ್ದಾರೆ. ಅದು ಯಾಕೆಂತ ಗೊತ್ತಿಲ್ಲ, ನಾನು ತೆಗೆದಿಲ್ಲ. ಆ ಮುಖ ನೋಡಲು ನಿಮ್ಮ ಮನುಜನಲ್ಲಯದಲ್ಲಿ 4 ಲೈನ್ಸ್ ಅಂತ 4 ಲೈನ್ಸ್ ವರ್ಡಿಂಗ್ಸ್ ಚರಣ ಉಂಟು. ಅದು ನಿಂದೆಯೊಳಗೆ ಸಿಲುಕಿ ನಾನು ನಿಂದಾ ಪಾತ್ರೆಯಾದೆ, ನಿಂದಾ ಪಾತ್ರೆಯಾದ ನನ್ನ ಆಶೀರ್ವದಿಸಿದೆ. ಆ ವರ್ಡಿಂಗ್ಸ್ ಎಲ್ಲ ಉಂಟಲ್ಲ, ಅದು ನನ್ನ ಲೈಫ್. ಅದು ನಿಜವಾಗಿ ನಾನು ಬೈಬಲ್ ಕಾಲೇಜ್ ಆಗಿ ಬಂದೆ, ನನಗೆ ಸೇವೆ ಇರಲಿಲ್ಲ. ಮದುವೆ ಆಯಿತು, ನಾನು ತುಂಬ ಕೆಲಸ ಮಾಡಿದ್ದೀನಿ, ಕೂಲಿ ಕೆಲಸ ಮಾಡಿದ್ದೀನಿ. ನಾನು ಇದೊಂದು ಹಾಡಿನ ಪ್ರೋಗ್ರಾಮ್ ಆದರೂ ನಾನು ಹೇಳ್ತಿದ್ದೀನಿ, ನಾನು ಒಂದು ಪ್ರೋಗ್ರಾಮಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಕೂಲಿ ಕೆಲಸ ಮಾಡಿದ್ದೀನಿ. ನಾನು ಗೊಬ್ಬರ ಹೋಗ್ತಿದ್ದೀನಿ ಬದಲು, ನಾನು ದನದ ಕೊಟ್ಟಿಗೆಲ್ಲಿ ಕೆಲಸ ಮಾಡಿದ ವ್ಯಕ್ತಿ ನಾನು. ಅವಾಗೆಲ್ಲ ದೇವರು ಹಾಡು ಕೊಟ್ಟಿದ್ದಾರೆ, ಅವಾಗೆಲ್ಲ ಹಾಡಿದ್ದೀನಿ. ದನ ಮೇಯಿಸೋ ಟೈಮಲ್ಲಿ ನಾನು ಹಾಡು ಹಾಡಿದ್ದೀನಿ. ಆದರೆ ಅದೆಲ್ಲ ಈಗ ಇಲ್ಲ, ಕೈಯಲ್ಲಿಲ್ಲ, ಎಲ್ಲ ಹೋಗಿದೆ. ಹಾಡುಗಳೆಲ್ಲ ಹೋಗಿ ಎಲ್ಲ ನಷ್ಟವಾಗಿದೆ, ಎಲ್ಲ ನಷ್ಟವಾಗಿದೆ. ತುಂಬ ನನ್ನ ಲೈಫಲ್ಲಿ ನನಗೆ ಈ ಮುಖ ನೋಡಲಿ ಮನುಜನಲ್ಲ ಎಂಬ ಹಾಡು, ನಾನದು ನಿಮಗೆ ಓಪನ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ವರ್ಡಿಂಗ್ಸನ್ನು ಬರೆದಿಟ್ಟೆ, ಬಾಕಿ ನನಗೆ ಗೊತ್ತಿಲ್ಲ. ಅದೊಂದು ಮಾತ್ರ ವರ್ಡಿಂಗ್ ಬರೆದ್ರಿ? ಆ ವರ್ಡಿಂಗ್ ಬರೆದಿಟ್ಟಿದ್ದೀನಿ, ಬಾಕಿ ನನಗೆ ಗೊತ್ತಿಲ್ಲ. ಅವಾಗ ಈ ರೀತಿಲಿ ಅನೇಕ ಹಾಡುಗಳು ನಾನು ಕೇಳಿದ್ದೀನಿ. ಕೆಲವರೆಲ್ಲ ಹಾಡೋದೆಲ್ಲ ಕೇಳಿ ತುಂಬ ಜನ ಅಂಥ ಹಾಡುಗಳು ಹಾಡಿದ್ದಾರೆ. ಅಂದರೆ ಅವರ ಲೈಫ್ ಆಗಿರುತ್ತೆ. ನಿಜವಾಗಿ ಅದು ನನ್ನ ಲೈಫಲ್ಲಿ ದೇವರು ಹೇಳಿದರು ಈ ರೀತಿಲಿ ಒಂದು ದಾವೀದನ ಅವಸ್ಥೆ ನನ್ನ ಲೈಫಲ್ಲಿತ್ತು. ಕಾಲಿಂಗ್ ಮೋಶದ್ ಅಂತೇಳಿ ಅನೇಕರು ಹೇಳಿದ್ದಾರೆ, ಅದರಲ್ಲಿ ಆ ಅವಸ್ಥೆ ಫುಲ್ಲು ದಾವೀದನ ಅವಸ್ಥೆ. ಕಾಡಲ್ಲಿ ಕುರಿ ಮೇಯಿಸ್ತಿದ್ದೆ, ನಾನು ದನ ಮೇಯಿಸಿದೆ, ಅಷ್ಟೇ ವ್ಯತ್ಯಾಸ. ಈ ಹಾಡು ಮುಖ ನೋಡಲಿ ಮನುಜನಲ್ಲಿ ಅಂತೇಳಿ ಅದರ ಫಸ್ಟ್ ಚರಣ ಹೀಗೆ ಉಂಟು. ಆ ಹಾಡು ನಾವು ಸ್ವಲ್ಪ ನೋಡ್ಬೋದು. ಈಗ ಹಾಡಿದ್ರೆ ಒಳ್ಳೇದು, ಹಾಡ್ಬೋದಲ್ಲ? ಖಂಡಿತ ಖಂಡಿತ ಹಾಡು ಹಾಡೋದ್ರೆ ವರ್ಡಿಂಗ್ಸ್. ಮುಖ ನೋಡಲು ನೀ ಮನುಜನಲ್ಲಯ್ಯ, ಹೃದಯ ನೋಡುವ ದೇವರಲ್ಲವೋ, ಹೊರಗೆ ಹಾಕಲ್ಪಟ್ಟ ನನ್ನ ಹುಡುಕಿ ಹೋಗಿದ್ದೆ, ಅಭಿಷೇಕ ತೈಲದ ಅಭಿಷೇಕಿಸಿದೆ. ಹೊರಗೆ ಹಾಕಲ್ಪಟ್ಟ ನನ್ನ ಹುಡುಕಿ ಹೋಗಿದ್ದೆ, ಅಭಿಷೇಕ ತೈಲದ ಅಭಿಷೇಕಿಸಿದೆ. ನಾನು ಹೊರಗೆ ಹಾಕಲ್ಪಟ್ಟ ಒಂದು ವ್ಯಕ್ತಿಯಾಗಿದ್ದೆ. ಯಾರಲ್ಲೂ ಒಂದು ಮಾನ್ಯತೆ ಇಲ್ಲ, ಎಲ್ಲರೂ ನಮ್ಮ ನೋಡ್ತಾರೆ, ಓಕೆ ಬಾಯ್ ಬಾಯ್. ಆದರೆ ನಾನು ಬೈಬಲ್ ಕಾಲೇಜ್ ಓದಿದ ವ್ಯಕ್ತಿ, ನಾನು ಸೇವೆಯಲ್ಲಿರೋ ವ್ಯಕ್ತಿ ಅಂತ ಯಾರು ಮೈಂಡ್ ಮಾಡ್ತಾ ಇರಲಿಲ್ಲ. ಅವಾಗ ನನಗೆ ದೇವರ ಆ ಕೊಟ್ಟಂಥ ವರ್ಡಿಂಗ್ಸ್ ಅದು. ಹೊರಗೆ ಹಾಕಲ್ಪಟ್ಟು ನನ್ನ ಹುಡುಕಿ ಹೋಗಿದ್ದೆ, ಅಭಿಷೇಕ ತೈಲದಿಂದ ಅಭಿಷೇಕ. ನಾವು ಮೊದಲು ಮಾತಾಡಿದ್ದೀವಿ, ಹೆಬ್ರಿಯಲ್ಲಿ ಒಂದು ಚರ್ಚ್ ಉಂಟು, ಅಲ್ಲೊಂದು ಲೈಟ್ ಕಂಡೆ ಎಂಬುದಾಗಿ. ಅದು ನನ್ನ ಲೈಫಲ್ಲಿ ಒಂದು ಅಭಿಷೇಕ. ಯಾವತ್ತು ನಾನು ದೇವರ ಲೈಟಿಂಗ್ಸ್ ನಾನು ನೋಡಿದೆ, ಇವತ್ತು ಸೇವೆಯಲ್ಲಿದ್ದೀನಿ. ಅನೇಕರಿಗೆ ನಾನು ಸ್ವಾರ್ಥ ಸಾರಿದ್ದೀನಿ. ನನ್ನ ಸಭೆಯಲ್ಲಿ 1000 ಜನ ಅಂತ ಇರೋದಂತೆ ನಾನು ಹೇಳೋದಿಲ್ಲ, ಆದರೆ ಅನೇಕ ಸ್ವಾರ್ಥ ಸಾರಿದ್ದೀನಿ. ಅವತ್ತಿಂದ ದೇವ್ರನ್ನ ಅಭಿಷೇಕ ಮಾಡಿ. ಅವಾಗ ನಾನು ಹೇಳಿದೆ, ಹೊರಗೆ ಹಾಕಲ್ಪಟ್ಟೆ ನಾನು ಒಂದೇ ಸಮಯದಲ್ಲಿ ದೇವ್ರನ್ನ ಅಭಿಷೇಕ ಮಾಡಿದ್ರು. ಆ ಹಾಡು ನಾನು ಹಾಡ್ತೀನಿ ಖಂಡಿತವಾಗಿ. ನೋಡಲು ನೀ ಮನುಜನಲ್ಲಯ್ಯ, ಹೃದಯ ನೋಡುವ ದೇವರಲ್ಲವೋ. ಮುಖ ನೋಡಲು ನೀ ಮನುಜನಲ್ಲಯ್ಯ, ಹೃದಯ ನೋಡುವ ದೇವರಲ್ಲವೋ. ಮನುಜನು ಮುಖವ ನೋಡುವ, ದೇವರು ಹೃದಯ ನೋಡುವ. ಮನುಜನು ಮುಖವ ನೋಡುವ, ದೇವರು ಹೃದಯ ನೋಡುವ. ಮುಖ ನೋಡಲು ನೀ ಮನುಜನಲ್ಲಯ್ಯ, ಹೃದಯ ನೋಡುವ ದೇವರಲ್ಲವೋ. ಮುಖ ನೋಡಲು ನೀ ಮನುಜನಲ್ಲಯ್ಯ, ಹೃದಯ ನೋಡುವ ದೇವರಲ್ಲವೋ.
ಹೊರಗೆ ಹಾಕಲ್ಪಟ್ಟ ನನ್ನ ಹುಡುಕಿ ಹೋಗಿದ್ದೆ, ಅಭಿಷೇಕ ತೈಲದಿಂದ ಅಭಿಷೇಕಿಸಿದೆ. ಹೊರಗೆ ಹಾಕಲ್ಪಟ್ಟ ನನ್ನ ಹುಡುಕಿ ಹೋಗಿದ್ದೆ, ಅಭಿಷೇಕ ತೈಲದಿಂದ ಅಭಿಷೇಕಿಸಿದೆ. ಮನುಜನು ಮುಖವ ನೋಡುವ, ದೇವರು ಹೃದಯ ನೋಡುವ. ಮನುಜನು ಮುಖವ ನೋಡುವ, ದೇವರು ಹೃದಯ ನೋಡುವ. ಮುಖ ನೋಡಲು ನೀ ಮನುಜನಲ್ಲಯ್ಯ, ಹೃದಯ ನೋಡುವ ದೇವರಲ್ಲವೋ. ಮುಖ ನೋಡಲು ನೀ ಮನುಜನಲ್ಲಯ್ಯ, ಹೃದಯ ನೋಡುವ ದೇವರಲ್ಲವೋ. ನಿಂದೆಯೊಳಗೆ ಸಿಲುಕಿ ನಾನು ನಿಂದ ಪಾತ್ರಯಾದೆ, ನಿಂದ ಪಾತ್ರಯಾದ ನನ್ನ ಆಶೀರ್ವದಿಸಿದೆ. ನಿಂದೆಯೊಳಗೆ ಸಿಲುಕಿ ನಾನು ನಿಂದ ಪಾತ್ರಯಾದೆ, ನಿಂದ ಪಾತ್ರಯಾದ ನನ್ನ ಆಶೀರ್ವದಿಸಿದೆ. ಮನುಜನು ಮುಖವ ನೋಡುವ, ದೇವರು ಹೃದಯ ನೋಡುವ. ಮನುಜನು ಮುಖವ ನೋಡುವ, ದೇವರು ಹೃದಯ ನೋಡುವ. ಮುಖ ನೋಡಲು ನೀ ಮನುಜನಲ್ಲಯ್ಯ, ಹೃದಯ ನೋಡುವ ದೇವರಲ್ಲವೋ. 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 ಮನುಜನು ಮುಖವ ನೋಡುವ, ದೇವರು ಹೃದಯ ನೋಡುವ. ಮನುಜನು ಮುಖವ ನೋಡುವ, ದೇವರು ಹೃದಯ ನೋಡುವ. ಅದ್ಭುತವಾಗಿ ಬಂದಿದೆ ಸರ್, ನಿಜವಾಗಿ. ಅದರಲ್ಲಿ ಇನ್ನೊಂದು ವರ್ಡಿಂಗ್ಸ್ ಕೂಡ, ಅಂದರೆ 2 ವರ್ಡಿಂಗ್ಸ್ ಕೂಡ ಉಂಟು. ಮನುಷ್ಯರು ತಳ್ಳಿದಾಗ ನನ್ನ ಪ್ರೀತಿಸಿದೆ, ಪ್ರೀತಿಯಿಂದ ನನ್ನ ಕರೆದು ಸಂತೈಸಿದೆ. ನನಗೆ 31 ವಯಸ್ಸು ಇರ್ತದೆ. ನನ್ನ ಮನೆಯಲ್ಲಿ ನಾನು ದೊಡ್ಡ ಮಗ. ನಾನು ರಕ್ಷಣೆಗೊಂಡು ನಾನು ಫಸ್ಟ್ ನನ್ನ ಮನೆಯಲ್ಲಿ ನಾನು ಮೊದಲನೇವನು. ನಾನೊಬ್ಬ ಚರ್ಚ್ ಫಾದರ್ ಆಗಿ ಹೋದ ವ್ಯಕ್ತಿನ. ಅಲ್ಲಿಂದ ಬಂದು ಸುವಾರ್ತೆ ಕೇಳಿ ರಕ್ಷಣೆಗೊಂಡೆ. ಸತ್ಯ ತಿಳಿ ಯೇಸು ಕ್ರಿಸ್ತನ ಬಗ್ಗೆ ನಾನು ತಿಳಿದು ಹೊರಗೆ ಬಂದಾಗ ನನ್ನ ಲೈಫ್ಲಿ ಇಕ್ಕಟ್ಟುಗಳು ಸ್ಟಾರ್ಟ್ ಆಯಿತು, ನಿರಾಶೆಗಳು ಸ್ಟಾರ್ಟ್ ಆಯಿತು. ಮನುಷ್ಯರು ಅಂದರೆ ನನ್ನ ಸತ್ಯ ಮನುಷ್ಯರು ಅಂತ ಹೇಳುವಾಗ ನಾನು ಸಭಾಪಾಲಕರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಅನೇಕ ಸಭಾಪಾಲಕರು ಮನುಷ್ಯನ ಬೆಳೆಸೋಕ್ಕೆ ಇಷ್ಟಪಡೋದಿಲ್ಲ. ನಾವು ಒಂದು ಭಾವ ಉಂಟು. ನಾನು ಒಂದು ಹಾಡು ಹಾಡೋ ವ್ಯಕ್ತಿ ಅಥವಾ ನಾನು ಒಳ್ಳೆ ಪ್ರೀಚ್ ಮಾಡೋ ವ್ಯಕ್ತಿ, ಇನ್ ಕೇಸ್ ದೇವರು ನನಗೆ ಒಳ್ಳೆ ಪ್ರೊಫೆಟಿಕಲ್ ಒಂದು ವರ್ಡ್ ಕೊಟ್ಟರೆ ನಾನು ಅದು ಯೂಸ್ ಮಾಡೋ ವ್ಯಕ್ತಿ ಆದರೆ ಕೆಲವರಿಗೆ ಇದು ಇಷ್ಟ ಆಗಲ್ಲ. ಈಗಿನ ಕಾಲ ಹಾಗೆ, ನಾನು ಎಲ್ಲರನ್ನೂ ದೂರ್ತಾ ಇಲ್ಲ. ಆದರೆ ಒಂದುಂಟು, ದೇವರು ನನಗೆ ಕಲಿಸಿದ್ದು, ನೀನು ಮನುಷ್ಯನ ನೋಡಲೇಬೇಡ. ಆಮೆನ್. ನಾನು ಇವತ್ತು ಕೂಡ ಹೇಳೋದಷ್ಟೇ, ಎಲ್ಲರಿಗೂ ಹೇಳ್ತೀನಿ, ನೀವು ಮನುಷ್ಯನ ಪ್ರೀತಿ ಮಾಡಿ, ನಂಬೇಡಿ. ಆಮೆನ್. ಆದರೆ ಯೇಸು ಕ್ರಿಸ್ತ ನೀವು ಪ್ರೀತಿ ಮಾಡಬೇಕು, ನೀವು ನಂಬಲೇಬೇಕು. ನೀವು ಮನುಷ್ಯರು ನಂಬಿದ್ರೆ ಖಂಡಿತ ನೀವು ಬಿದ್ದು ಹೋಗ್ತೀರಿ. ಇವರು ನೋಡಿದ್ರೆ ಅಯ್ಯೋ ಅವನು ಆಗಿದ್ದಾನೆ, ಇವನು ಹೀಗಿದ್ದಾನೆ, ಅವನು ಹಾಗೆ ಹೇಳ್ತಾನೆ ಅಂತೇಳಿ ನಾವು ಅವ್ರದ್ದು ಕೇಳ್ತಾ ಹೋದರೆ ಖಂಡಿತ ನಮ್ಮ ಲೈಫ್ ನಾವು ಬಿದ್ದು ಹೋಗ್ತೀವಿ. ಖಂಡಿತ ನಮ್ಮಲ್ಲಿ ಒಂದು ಉದ್ಧಾರ ಇರೋದಿಲ್ಲ. ನಾನು ಅವಾಗ ಈ ವರ್ಡಿಂಗ್ಸು ನಾನು ದೇವರಿಗೆ ಕೇಳಿ, ನಾನು ಏನು ಬರೀಲಿ ದೇವರೇ, ನನಗೆ ಗೊತ್ತಿಲ್ಲ. ದೇವರೇ ನನಗೆ ಕೊಟ್ಟ ವರ್ಡಿಂಗ್ಸ್ ಇದು. ಮನುಷ್ಯರು ತಳ್ಳಿದಾಗ ನೀನು ನಾನು ಪ್ರೀತಿಸಿದ್ದೇನೆ, ಎಲ್ಲರೂ ಕೈ ಬಿಟ್ಟಾಗ ನಾನು ಪ್ರೀತಿಸಿದ್ದೇನೆ. ಅದೇ ಮುಖ ನೋಡಲು ಆ ಮನುಷ್ಯನಲ್ಲಿ ಆ ಹಾಡು 4 ವರ್ಡಿಂಗ್ಸ್, ತುಂಬ ವರ್ಡಿಂಗ್ಸ್ ಇತ್ತು. ನಾನು 4 ವರ್ಡಿಂಗ್ಸ್ ಹಾಕ್ಬೋದಿತ್ತು, ಬೇಕಷ್ಟು ಹಾಕ್ಬೋದು. ನಾವು ಯಾವುದು ಹಾಡು ಮಾಡ್ಬೋದು ಬೇಕಾದ್ರೆ. ಸತ್ಯ ಹೇಳ್ತೀನಿ, ನಾನು ಇವತ್ತಿನವರೆಗೂ ಹಾಡು ಕೂತು ಬರೆದಿಲ್ಲ ಇಲ್ಲ. ಅನೇಕ ಸೇವಕರು ಕೂತು ಹಾಡು ಬರೀತಾರೆ, ನಾನು ಕೂತು ಹಾಡು ಬರೆಯೋ ವ್ಯಕ್ತಿಯೇ ಅಲ್ಲ. ನಂದು ಹಾಡು ಬರೆಯೋದ್ರಲ್ಲಿ ವ್ಯತ್ಯಾಸ ಏನಂದರೆ, ನಾನು ಈ ಮುಖ ನೋಡಲು ಮನುಷ್ಯನಲ್ಲಿ ಹೃದಯ ನೋಡೋ ದೇವರಲ್ಲವೋ ನಾನು ಆ ವರ್ಡಿಂಗ್ಸ್ ಬರ್ತಿಟ್ಟಿದ್ದೆ. ನನ್ನ ಸಿಚುವೇಶನ್ ತಕ್ಕಂತೆ ನಾನು ಆ ಸಿಚುವೇಶನ್ ಎಲ್ಲ ಹೇಳೋಕ್ಕಿಲ್ಲಿ ಇಷ್ಟಪಡಲ್ಲ. ಯಾಕಂದರೆ ಅದೊಂದು ಎಲ್ಲ ನೋಡುವ ಅದಾಗಿದ್ದರಿಂದ ನನ್ನಲ್ಲಿ ತುಂಬ ಜನ ನನಗೆ ನೋವನ್ನು ಕೊಟ್ಟಿದ್ದಾರೆ, ತುಂಬ ಸಭಾಪಾಲಕರು. ನಾನಿಲ್ಲಿ ಅದನ್ನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇನ್ನೊಂದು ಹಾಡು ಉಂಟು ಇದರಲ್ಲಿ, ಅದು ನೇಮರಾಜ್ ಪಾಷ ಹಾಡಿದ್ದಾರೆ, ನನ್ನ ಆಸೆ ದೂರ ಆದರು. ನಾನು ಈ ಹಾಡುಗಳೆಲ್ಲ ನಾನು ಹಾಡೋಕ್ಕೆ ಇಟ್ಟ ಹಾಡುಗಳು. ನನ್ನ ಆಸೆ ದೂರ ಆದರೂ ನಿನ್ನ ಚಿತ್ತವು ನೆರವೇರಲಿ. ಅದನ್ನು ನನಗೆ ಫ್ಯಾಮಿಲಿ ಉಂಟು, ಮಗು ಉಂಟು, ಎಲ್ಲ ಉಂಟು.
ಒಂದು ಕಾಲದಲ್ಲಿ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಜೀವಿಸಿದ ವ್ಯಕ್ತಿಗಳು. ಕಷ್ಟ ಇತ್ತು, ದುಃಖ ಇತ್ತು, ಸ್ಥಳ ಇತ್ತು, ಎಲ್ಲ ಇತ್ತು. ಆದರೆ ಕ್ರಿಸ್ತನ ನಂಬಿ ಬಂದಮೇಲೆ ನಮಗೆ ಸ್ವಂತವಾದ ವಾಸ ಸ್ಥಳ ಇಲ್ಲ, ಮನೆ ಇಲ್ಲ. ಕ್ರಿಸ್ತನಲ್ಲಿ ಬಂದಮೇಲೆ ಸತ್ಯ ಹೇಳ್ತೀನಿ, ಎಲ್ಲರೂ ಹೇಳಿದ್ರು ಕ್ರಿಸ್ತನ ಮೇಲೆ ನನಗೆ ಅದು ಸಿಕ್ಕಿತ್ತು, ಇದು ಸಿಕ್ಕಿತ್ತು. ಆದರೆ ಕ್ರಿಸ್ತನಲ್ಲಿ ನಾನು ಬಂದ ನಂತರ ನನ್ನ ಲೈಫಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದು ನನಗೆ ನಂಬಿಕೆ ಉಂಟು. ಯೋಸೆಫನಿಗೆ ಒಂದು ಬಾಬಿ ಅವಸ್ಥೆ ಬಂದರೆ ಅದು ಯಾಕೆ ಹೇಳಿ? ಅವನು ಉತ್ತಮ ಒಳ್ಳೆದಕ್ಕಾಗಿ ನಿಜವಾಗಿ. ಫಸ್ಟು ಅವನು ಕೆಲವು ಒಳ್ಳೆ ಕಾರ್ಯ ಅಂದರೆ ದೇವರು ಕೊಟ್ಟಂಥ ಆಲೋಚನೆ ತನ್ನ ಸಹೋದರಿ ತಿಳಿಸಿದಾಗ ಸಹೋದರಿ ಏನು ಮಾಡಿದ್ರು, ತಗೊಂಡೋಗಿ ಹೊಂಡಕ್ಕಾಗಿ. ನನ್ನ ಲೈಫಲ್ಲಿ ಹಾಗೆ ಆಗಿದೆ. ಕೆಲವು ಸಭೆ ವಿಷಯಗಳು ನಾನು ಕೆಲವರಿಗೆ ಹೇಳಿದಾಗ ಇಷ್ಟ ಆಗಲಿಲ್ಲ ಅವರಿಗೆ. ನಾನೊಂದು ಸಭೆಯಲ್ಲಿ ಇವತ್ತು ಹೇಳ್ತೀನಿ, ಒಂದು ಸಭೆಯಲ್ಲಿ ನಾನು ಆರಾಧನೆ ಮಾಡೋ ವ್ಯಕ್ತಿ, ಅಲ್ಲೇ ಪ್ರಸಂಗ ಮಾಡೋ ವ್ಯಕ್ತಿ, ಎಲ್ಲ ವ್ಯಕ್ತಿ. ಆದರೆ ಕೆಲವು ವಿಷಯದಲ್ಲಿ ನಾನು ಆ ಸಭೆಯಲ್ಲಿ ಕಣ್ಣೀರು ಹಾಕಿ ಹೇಳಿದೆ ಅವರಿಗೆ, ದೇವರಿಗೆ ನೀವು ಉತ್ತರ ಕೊಡಬೇಕು. ಆದರೆ ಆ ಸಭೆಯಲ್ಲಿ ದೇವರು ಉತ್ತರ ಕೊಟ್ಟರು. ದೇವರು ಅವ್ರಿಗೆ ಗೊತ್ತಾಯಿತು, ಸತ್ಯಾಂಶಗಳೆಲ್ಲ ಗೊತ್ತಾಯಿತು. ಆದರೆ ಇವತ್ತು ನಾನು ಆ ಸಭೆಯೊಂದಿಗೆ ಇವತ್ತು ನಾನು ಪ್ರೀತಿಲಿದ್ದೀನಿ. ಯಾವ ಸಭೆಯಿಂದ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನನ್ನ ಆಸೆ ದೂರ ಆದ ಹಾಡು. ನಾನು ಒಂದಿನ ಕಾರ್ಲ್ಲಿ ಹೋಗ್ತಿದ್ದೆ. ನಾನು ದೇವರಿಗೆ ಕೇಳಿದೆ, ನಾನು ಎಲ್ಲಿ ಹೋಗಲಿ, ಫ್ಯಾಮಿಲಿ ಆಯ್ತು, ಎಲ್ಲ ಆಯಿತು, ಸ್ವಂತವಾದ ಏನಿಲ್ಲ ನನಗೆ, ಯಾವುದೂ ಇಲ್ಲ, ಸೇವೆ ಕೂಡ ಇಲ್ಲ. ಅದರ ಸೇವೆ ಕೂಡ ಇಲ್ಲ. ನಾನು ದೇವರಿಗೆ ಕೇಳಿದೆ, ದೇವರೇ ನಾನು ಏನು ಮಾಡಲಿ? ನಾನು ಕಾರ್ ಹೋಗ್ತೀನಿ, ನಾನು ಪ್ಲ್ಯಾನ್ ಮಾಡಿದೆ, ಕಾರ್ಲೆಲ್ಲರೂ ದೂರ ಹೋಗಿಬಿಡುವ, ಹೀಗೆ ಹೋಗಿಬಿಡುವ, ಡ್ರೈವ್ ಮಾಡ್ಕೊಂಡು ಮುಂದೆ ಹೋಗಿಬಿಡು, ಎಲ್ಲರೂ ಹೋಗಿಬಿಡು, ಬೇಡ ಮನೆ ಬೇಡ, ಯಾವುದು ಬೇಡ, ಎಲ್ಲರೂ ಹೋಗಿಬಿಡುವ. ನಾನು ಕಾರ್ಲಿ ಹೋಗ್ತಾಯಿದ್ದೀನಿ. ಕಾರ್ಲಿ ಹೋಗ್ತಿರೋ ದೇವ್ರು ಕೊಟ್ಟ ಹಾಡಿದ್ದು, ನನ್ನ ಆಸೆ ದೂರ ಆದರೂ ನಿನ್ನ ಚಿತ್ತವು ನೆರವೇರಲಿ. ನನಗೆ ಕೆಲವು ಟೈಮಲ್ಲಿ ಮರಣ, ಈ ಸೈತಾನ ಏನು ಮಾಡ್ತಾನೆ, ಕೆಲವು ಟೈಮಲ್ಲಿ ಮರಣವನ್ನು ನಮಗೆ ಈ ಸ್ಯಾಡ್ನೆಸ್ಸು ದುಃಖದಲ್ಲಿರುವಾಗ ಬೇಗ ತರೋ ಒಂದು ವಿಷಯ ಅಂದರೆ ಮರಣ. ನೀವು ಸಾಯಬೇಕು ಅಲ್ವಾ, ಬೇಗ ಮನುಷ್ಯ ತರೋ ಒಂದು ಸೈತಾನ ಕರಿಗೆ ಆಯಿತು. ನೇಣಾಕಬೇಕು ಅಥವಾ ಸೂಸೈಡ್ ಏನಾರು ಒಂದು ಮಾಡ್ಕೋಬೇಕು. ಸೈತಾನ ಕಿವಿಲಿ ಹೇಳ್ತಾ ಇದ್ದಾನೆ, ಹೋಗು ಇಲ್ಲಿಂದ, ಬಿಟ್ಟು ಹೋಗು, ದೂರ ಹೋಗು, ನಿನಗಿನ್ನು ಲೈಫ್ ಇಲ್ಲ. ಆದರೆ ನನಗೆ ಹೋಗುವಾಗ ಕೆಲವು ಟೈಮಲ್ಲಿ ಒಂದು ಸೈಡ್ ಕಾರ್ ರೋಡ್ ಸೈಡ್ ನಿಲ್ಲಿಸ್ಕೊಂಡು ನಾನು ಕೂತ್ಕೊಂಡು ಅತ್ತೆ, ದೇವರೇ ಏನು ಮಾಡಲಿ, ಸ್ವಂತ ಮನೆ ಇಲ್ಲ, ಎಷ್ಟು ವರ್ಷ ಆಯಿತು, ರೆಂಟಲ್ಲಿದ್ದೀವಿ, ನಮಗೆ ಸ್ವಂತ ಇತ್ತು, ಎಲ್ಲ ಕಳ್ಕೊಂಡಿದ್ವಿ. ಹೌದು, ನಾನು ಆ ಸಂದರ್ಭ ದೇವರು ಕೊಟ್ಟೊಂದು ವಾರ್ಡಿಂಗ್ಸ್, ನನ್ನ ಆಸೆ ದೂರ ಆದರೂ ನಿನ್ನೆ ಚಿತ್ತು ನೆರವೇರಲಿ. ನನ್ನ ಆಸೆ ಏನಾಗಿತ್ತು, ಒಂದು ಮನೆ ಆಗಬೇಕು, ಒಂದು ಒಳ್ಳೆ ಚರ್ಚ್ ಇರಬೇಕು, ಇದೆಲ್ಲ ನನ್ನ ಆಸೆ, ಕಾಮನ್ ಆಗಿ ಎಲ್ಲರಿಗಿರೋ ಆಸೆ. ಅದು ನನ್ನ ಲೈಫಲ್ಲಿ ಅದೆಲ್ಲ ಆಗಲಿಲ್ಲ. ಅವಾಗ ನಾನು ಆ ಒಂದು ಹಾಡು ದೇವರು ಕೊಟ್ಟಿದ್ದ ಸ್ಪೋರ್ಟಲ್ಲಿ, ನನ್ನ ಆಸೆ ದೂರ ಆದರೂ ನಿನ್ನ ಚಿತ್ತು ನೆರವೇರಲಿ, ನಿನ್ನ ಚಿತ್ತು ಮಾತು ನೆರವೇರಲಿ. ಅವಾಗ ನಾನು ಆ ಹಾಡು ಅದೇ ರೀತಿಯಲ್ಲಿ ಬರ್ತದೆ. ನಾನು ಬೇಕಾದ್ರೆ ಜಸ್ಟ್ ಒಂದು ಹಾಡ್ತೀನಿ ಹಾಡು, ಅದು ಬಹಳ ಅಮೂಲ್ಯವಾದ ಹಾಡು ನನ್ನ ಲೈಫಲ್ಲಿ. ನನ್ನಾಸೆ ದೂರಾದರೂ ನಿನ್ನ ಚಿತ್ತವು ನೆರವೇರಲಿ, ನನ್ನ ಬಯಕೆಯು ಬರಿದಾದರೂ ನಿನ್ನ ಇಷ್ಟವೇ ನೆರವೇರಲಿ. ಏಸಯ್ಯ 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 ಏಸಯ್ಯ, ನನ್ನಾಸೆ ದೂರಾದರೂ ನಿನ್ನ ಚಿತ್ತವು ನೆರವೇರಲಿ. ಈ ಹಾಡು ಆ್ಯಕ್ಚುಲಿ ನಾನು ಹಾಡ್ಬೇಕಂತಿಟ್ಟ ಹಾಡು, ಅದು ನನ್ನ ಲೈಫು. ನನ್ನ ಆಸೆ ಒಂದಿತ್ತು, ಅದು ಬೇಕು, ಇದು ಬೇಕು, ಅದು ಬೇಕು, ನನಗೆ ಮನೆ ಬೇಕು, ನನಗೆ ಒಳ್ಳೆ ಸೇವೆ ಬೇಕು, ಎಲ್ಲ ಆಸೆಪಟ್ಟೆ. ಆದರೆ ನನ್ನ ಆಸೆ ಅದಾಗಿತ್ತು, ದೇವರ ಆಸೆ ಅದಾಗಿರಲಿಲ್ಲ. ದೇವರಿಗೆ ನನ್ನ ಬಗ್ಗೆ ವ್ಯತ್ಯಸ್ತವಾದ ಒಂದು ಆಲೋಚನೆ ಇತ್ತು. ಅವಾಗ ನಾನು ಕೂತ್ಕೊಂಡು ಬರದೆ, ಅಲ್ಲಿ ಇನ್ನೊಂದು ಬರೆದು, ಮನಸೋತು ಹೋದಾಗಲೂ ಕೈ ಹಿಡಿದು ನಡೆಸಿದೇನಿ ಏಸಯ್ಯ 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 ಏಸಯ್ಯ, ನನ್ನಾಸೆ ದೂರಾದರೂ ನಿನ್ನ ಚಿತ್ತವು ನೆರವೇರಲಿ. ಅದು ಒಂದೊಂದು ಲಿರಿಕ್ಸಿಗೂ ಒಂದೊಂದು ಅವಸ್ಥೆ. ಅಂದರೆ ಇವತ್ತು ನನ್ನ ಆಸೆ ದೂರದ ವರ್ಡಿಂಗ್ ಸಿಕ್ಕಿದರೆ ಇನ್ನೊಂದು ವರ್ಡ್ ಸಿಕ್ಕಿದ್ದು 1 ತಿಂಗಳು 2 ತಿಂಗಳ ಮೇಲೆ. ಅದಕ್ಕೆ ಕಂಟಿನ್ಯೂ ಮಾಡಲಿಲ್ಲ. ನಾನು ಫಸ್ಟ್ ವರ್ಡಿಂಗ್ ಅಂತ ಒಂದು ಪದವನ್ನಲ್ಲಿ ಇಟ್ಕೊಂಡು ನಾನು ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಈಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಸೇವೆಗೆ ಇಳಿದು ಬಿಟ್ಟಿದ್ದೀನಿ. ಆದರೆ ತುಂಬ ಹೋರಾಟಗಳು ತುಂಬ ಉಂಟು. ಅದು ಎಲ್ಲ ಮನುಷ್ಯನ ಜೀವಿತದಲ್ಲಿ ಇರೋದು.
ನಾನು ಎಲ್ಲ ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕುತ್ಕೊಂಡು ದೇವರಿಗೆ ಕೇಳಿದೆ, ನಾನು ಸೇವೆಗೆ ಇಳಿದಿದ್ದೀನಿ, ಎಲ್ಲ ಬಿಟ್ಟಿದ್ದೆ. ನನ್ನ ತಂದೆ ತಾಯಿ ಎಲ್ಲ ಬಿಟ್ಟು ನಾನು ಕರೆಕ್ಟಾಗಿ ನಂಬಿ ಬಂದವನು. ಆದರೆ ನನ್ನ ಲೈಫಲ್ಲಿ ಯಾಕೆ ಈ ಪ್ರಾಬ್ಲಮ್? ಅವಾಗ ದೇವ್ರು ಯಾವಾಗ ನನ್ನ ಮನಸ್ಸಲ್ಲಿ ನಾನು ಹೇಳ್ದಲ್ಲ, ನೀನು ಮನುಷ್ಯನ ನೋಡಬೇಡ, ನನ್ನನ್ನು ನೋಡು. ಅನೇಕ ಸಂದರ್ಭದಲ್ಲಿ ನಾವು ಬಿದ್ದು ಹೋಗೋ ದೊಡ್ಡ ಕಾರಣ ಅದೇ. ನಾವು ಮನುಷ್ಯರು ನೋಡ್ತೀವಿ, ನಮ್ಮ ಮಿನಿಸ್ಟ್ರಿ ಕೂಡ ಬಿದ್ದು ಹೋಗುತ್ತೆ. ನಾನು ಈ ದಿನದಲ್ಲಿ ತಿಳ್ಕೊಂಡದ್ದು ವಿಷಯ ನಿಮಗೆ ಹೇಳ್ತೇನೆ. ಹಾಡು ಬರೆಯೋವಾಗಲೂ ಯಾವಾಗಲೂ ಎಷ್ಟು ಜನ ಹಾಡು ಬರೀತಿದ್ದಾರೆ. ನಾನು ಹಾಡು ಬರೆಯೋಕೆ ದೇವ್ರು ನನಗೆ ಕೊಟ್ಟ ಒಂದು ವಿಷಯ ನಾನು ನಿಮಗೆ ಹೇಳ್ತೇನೆ. ಒಂದು ಅಹಂಕಾರಗೊಳ್ಬಾರ್ದು, ಒಂದು ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಬಾರ್ದು. ನಿಜವಾಗಿ ಇದು ಮೇಯ್ನ್ಲಿ ನಮ್ಮಲ್ಲಿ ಅದು ಬಂದುಬಿಟ್ರೆ ಹೋಯ್ತು, ಸೇವೆ ಹೋಯ್ತು, ಎಲ್ಲ ಹೋಯ್ತು. ಅವಾಗ ನನಗೆ ದೇವರ ಕುತ್ಕೊಂಡು ನನಗೆ ಕೊಟ್ಟಿದ್ದ ಆ ಒಂದು ವರ್ಡಿಂಗ್ಸ್, ನನ್ನ ಆಸೆ ದೂರ ಅದು ನಿನ್ನ ಚಿತ್ರ. ನಾನು ಹೇಳಿದೆ, ದೇವರೇ ನಾನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಈ ವರ್ಡಿಂಗ್ಸ್ ನನಗೆ ಸಿಗ್ತಾ ರಿಟರ್ನ್ ಮನೆಗೆ ಹೋದೆ. ನಾನು ಅಲ್ಲಿಂದ ರಿಟರ್ನ್ ಮನೆಗೆ ಹೋದೆ. ಹೀಗೆ ಒಂದೊಂದು ದಿನ ನಾನು ಯಾವಾಗಲೂ ಎಲ್ಲರೂ ಡ್ರೈವಿಂಗ್ ಮಾಡೋವಾಗ ಎಲ್ಲ ದೇವರು ಒಂದೊಂದು ವರ್ಡಿಂಗ್ ಕೊಡ್ತಾರೆ. ನಾನು ಈ ಹಾಡು ಆಡ್ತಿರುವಾಗ ದೇವರು ನನಗೆ ಮನಸ್ಸೋತು, ನೋವಿಂದ ಕಣ್ಣೀರಿಂದ ಅದೆಲ್ಲ ನನಗೆ ಆ ಒಂದೊಂದು ವರ್ಡಿಂಗ್ ಕೊಟ್ಟರು. ನಾನು ಆ ವರ್ಡನ್ನೆಲ್ಲ ಮನೆಗೆ ಹೋಗಿ ಬರ್ದಿರ್ತೀನಿ. ಒಂದೊಂದು ಬುಕ್ಕಲ್ಲಿ ಒಂದೊಂದು ವರ್ಡಿಂಗ್ಸ್ ನಾನು ಬರ್ತೀನಿ. ನಿಮಗೆ ಗೊತ್ತಾ, ನಾನು ಅದಕ್ಕೆ ಹಾಡಿಗೆ ಒಂದು ಬುಕ್ ಅಂತ ಹೇಳಿಲ್ಲ. ನಾನು ಹೇಳ್ದಲ್ಲ, ನನಗೆ ಅದು ಒಂದು CD ಮಾಡುವ ಆಲೋಚನೆ ಇಲ್ಲ, ಯಾವ ಆಲೋಚನೆ ಇಲ್ಲ. ಬಂದ ಪದಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿರ್ತೀನಿ. ಇವನು ನನ್ನ ಮುಖ ನೋಡಲು ನಿಮ್ಮ ಮನುಷ್ಯನಲ್ಲಿ ಹಾಡು ಬರೀಗ ಕೊನೆ ಒಂದು ವಾಕ್ಯ ಉಂಟು, ಮನುಷ್ಯರು ತಳ್ಳಿದಾಗ ನನ್ನ ಪ್ರೀತಿಸಿದೆ. ಆ ಹಾಡು ಕೂಡ ನಾನು ಆ ವರ್ಡಿಂಗ್ಸ್ ನೋಡಿ ಒಂದು ಬುಕ್ಸಲ್ಲಿ ಬರೆದಿಟ್ಟದು ನನ್ನ ಹತ್ರ ಮಿಸ್ ಆಯಿತು. ಅದು ಎಲ್ಲೋ ಹೋಯ್ತು ನನಗೆ, ಅದು ಎಲ್ಲಿ ಬರೆದು ಗೊತ್ತಿಲ್ಲ. ಸಿಚುವೇಶನ್ ನೋಡಿ, ದೇವರು ನಮಗೆ ಸಿಚುವೇಶನ್ ಕೊಡುವಾಗ ಅದು ಆಟೋಮೆಟಿಕ್ಲಿ ಬರುತ್ತೆ. ಆ ವರ್ಡಿಂಗ್ಸ್ ಎಲ್ಲಿ ಹೋದ್ರೂ ಬರುತ್ತೆ. ನನಗೆ ಈ ಹಾಡುಗಳೆಲ್ಲ ಮಾಡಿದ್ದೀನಿ, ನನಗೀಗ ಪ್ರೊಡ್ಯೂಸ್ ಮಾಡೋಕ್ಕೆ ಜನ ಇಲ್ಲ. ಹಾಡು ಮಾಡಬೇಕಲ್ಲ, ಹಣ ಬೇಕಲ್ಲ. ನನ್ನ ಹತ್ರ ₹1 ಇಲ್ಲದೆ ಸ್ಟಾರ್ಟ್ ಮಾಡಿದ್ದ ಒಂದು ವರ್ಕ್ ಇದು, ₹1 ಇಲ್ಲದೆ. ನಾನು ಇವರು ದಾಸರೊಂದು ಪ್ರಾಫಿಟಿಕಲ್ ವರ್ಡ್ ಕೊಟ್ಟರು. ಅವ್ರು ಈಗ ಹೇಳಿದರು, ಫಸ್ಟ್ರೇ ನೀವು ಸಾಲ ಮಾಡಲ್ಲ, ಇದಕ್ಕೆ ಮಾಡಬೇಡಿ. ಅನೇಕರು ಸಾಲ ಮಾಡಿ ತುಂಬ ಕಷ್ಟ ಸಿಕ್ಕಿದ್ದಾರೆ. ನೀವು ಸಾಲ ಮಾಡಿ ಇಲ್ಲಿ ಇದೇ ವೇದಿಕೆಯಲ್ಲಿ ನಾನು ಅನೇಕ ಜನರನ್ನು ಮಾತಾಡಿಸಿದ್ದೇನೆ ಅಲ್ಲ. ನನಗೆ ಫಸ್ಟ್ ಅವ್ರು ಕೊಟ್ಟೊಂದು ಪ್ರಾಫಿಟಿಕಲ್ ವರ್ಡ್, ಸಾಲ ಮಾಡಿ ನೀವು ಯಾವತ್ತೂ ಮಾಡಬೇಡಿ. ನಾನು ಓಕೆ ಸಾಲ ಮಾಡಲ್ಲ, ಅದು ದೇವರು ನನಗೆ ನಡೆಸಲೇಬೇಕಿದು. ನನಗೆ ಛಲ ಆಯಿತು, ದೇವರಿದ ಈ ಹಾಡು ನನಗೆ ಕೊಟ್ಟಿದ್ದಾರೆ, ಇದು ನನಗೆ ಹೊರಗಡೆ ಜನಕ್ಕೆ ಕೊಡಲೇಬೇಕು. ಅವಾಗೇನಾಯಿತು, ಒಬ್ಬರು ವ್ಯಕ್ತಿ ನನಗೆ ಹೇಳಿದ್ರು, ಒಂದು 50,000 ನಿಮಗೆ ನಾನು ಕೊಡ್ತೀನಿ. ನಾನು ಇಲ್ಲಿ ಯಾಕೆ ಹೇಳ್ತೀನಿ ಅಂದರೆ ಜನನಿಗೆ ಗೊತ್ತಾಗಬೇಕು. ಯಾಕಂದರೆ ನಾವು ಈ ಹಾಡೆಲ್ಲ ನಮ್ಮ ಲೈಫಿಂದ ನಾವು ಬರೆದಿಟ್ಟಿರ್ತೀವಿ, ಸಿಚುವೇಶನ್ದ ಬರೆದಿಟ್ಟಿರ್ತೀವಿ, ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. 50,000 ಕೊಡ್ತೀನಿ ಹೇಳಿದ ವ್ಯಕ್ತಿ, ನಾನು ಯಾವತ್ತಿದ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದೆ ಆ ವ್ಯಕ್ತಿ ಅಂತ ಹೇಳಿದ್ರು ಗೊತ್ತಾ, ದೇವ್ರು ನನಗೆ ಈಗ ಯಾವ ಆಲೋಚನೆ ಕೊಡ್ತಾ ಇಲ್ಲ ನಿಮಗೆ ಹಣ ಕೊಡೋ ವಿಷಯದಲ್ಲಿ ಅಂದರು. ಆ ವ್ಯಕ್ತಿಗೆ ನನಗೆ ಹೇಳಿದ್ದು, ದೇವರು ಆ ವ್ಯಕ್ತಿಗೆ ಇನ್ನೂ ಹೇಳಿಲ್ಲ ಅಂತ ನನಗೆ ಹಣ ಕೊಡೋದು. 1 ತಿಂಗಳು ಮುಂಚೆ ನನಗೆ ಹೇಳಿದ್ದೇನೆ, ಹೇಳಿ ಕೊಡ್ತೀನಿ ಅಂತೇಳಿ. ಆದರೆ ಆ ಸಿಚುವೇಶನ್ ನನಗೆ ನನ್ನೊಂದಿಗೆ ದೇವರಾತ್ಮ ಮಾತಾಡಲಿಲ್ಲ ನಿಮಗೆ ಹಣ ಕೊಡೋಕ್ಕೆ. ಹೇಗಾಗ್ಬೋದು ನೀವು ಆಲೋಚನೆ ಮಾಡಿ. ಆಲ್ರೆಡಿ ಪ್ರಾಜೆಕ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ₹1 ಇಲ್ಲ ಕೈಯಲ್ಲಿ, ಎಲ್ಲ ಓಕೆ ಆಗಿದೆ, ಆದರೆ ಹಣ ಒಂದಿಲ್ಲ. ಹೇಗಾಗಿರ್ಬೋದಲ್ವ. ನಾನು ಸಭೆಯಲ್ಲಿ ಈ ವಿಷಯ ಶೇರ್ ಮಾಡಿದೆ. ನನ್ನ ಸ್ವಲ್ಪ ಜನ ಸಹೋದರಿದ್ದಾರೆ, ನಾನು ಹೇಳಿದೆ, ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಹತ್ರ ₹1 ನಾನು ಕೇಳಲ್ಲ, ನೀವು ಕೊಡಿ ಹಾಕಿ ನಾನು ಕೇಳಲ್ಲ. ನನ್ನ ಸಭೆಯಲ್ಲಿ ನೀವು ಕೇಳ್ಬೋದು, ಇವತ್ತು ಪಾಸ್ಟರ್ ಚಾನಲ್ ಎಲ್ಲರೂ ₹1 ಕೇಳಿದಾರೆ ಅಂತ. ನಾನು ಇದುವರೆಗೆ ಸಿಸ್ಟರ್ ಒಂದು 10,000 ಇದ್ರೆ ಕೊಡಿ ನಾ ಕೇಳಿಲ್ಲ. ನಾನು ಹೇಳಿ, ಸಿಸ್ಟರ್ಸ್ ನೀವೆಲ್ಲ ಪ್ರಾರ್ಥನೆ ಮಾಡಬೇಕು, ನೀವು ಪ್ರೇಯರ್ ಮಾಡಿ, ದೇವರು ಇದ್ರ ಮುಂದೆ ದಾರಿತಿದ್ದಾರೆ. ಓಕೆ ಒಂದು ಸಣ್ಣ ವಿರಾಮ ತಗೊಳ್ಳುವ ಭಾಷೆ. ಖಂಡಿತವಲ್ಲ. ವಿರಾಮದ ನಂತರ ಅನೇಕ ವಿಷಯಗಳನ್ನು ಮಾತಾಡುವ. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಇದು ನನ್ನ ಹಾಡಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು.